ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ಹಾಗೆ ಇವತ್ತಿಗೆ 11 ಡೇಸ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ನಾನು 10 ಡೇಸ್ಗೆ ನಂದು ವೆಯ್ಟ್ ಎಷ್ಟು ಬಂದಿದೆ, ಹಾಗೆ ವೆಯ್ಟ್ ಗೇನ್ ಆಗಿದೆಯಾ ಇಲ್ಲ ವೆಯ್ಟ್ ಲಾಸ್ ಆಗಿದೆಯಾ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾರು ಕೂಡ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಂದು ವೆಯ್ಟ್ ಎಷ್ಟಿದೆ, ಹಾಗೆ ನಾನು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ, ಏನೇನೆಲ್ಲ ಆಯಿತು ಈ 10 ಡೇಸಲ್ಲಿ ಎಲ್ಲನೂ ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹಾಗೆ ಸ್ವಲ್ಪ ವಾಕಿಂಗ್ ಕೂಡ ಬಂದಿದ್ದೀನಿ. ಒಂದು 8 ಗಂಟೆಗೆ ವಾಕಿಂಗ್ ಕೂಡ ಬಂದಿದ್ದೆ. 8 ಗಂಟೆಯಿಂದ 9 ಗಂಟೆವರೆಗೂ ವಾಕ್ ಕೂಡ ಮಾಡಿದೆ. ಹಾಗೆ ಸ್ವಲ್ಪ ಒಂದು 10ರಿಂದ 15 ನಿಮಿಷ ನಾನು ಎಕ್ಸಸೈಸ್ ಕೂಡ ಮಾಡ್ಕೋತೀನಿ. ನನಗೆ ಟೈಮ್ ಎಷ್ಟು ಸಾಕಾಗುತ್ತೆ ಅಷ್ಟು ನಾನು ಮಾಡ್ಕೋತೀನಿ. ಮನೆ ಬಂದಾದಮೇಲೆ ಸ್ವಲ್ಪ ಬಿಸಿನೀರಲ್ಲಿ ಒಂದು ಹಾಫ್ ಲೆಮನ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಕಡಲೆಕಾಳನ್ನು ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ತಗೊಂಡಿದ್ದೀನಿ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಬೀಟ್ರೂಟ್ ಮತ್ತು ಸೌತೆಕಾಯಿ ಹಾಕ್ಕೊಂಡು ನಾನು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ಮೂತಿ ಥರ ಮಾಡ್ಕೋತೀನಿ. ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಸೈಜ್ ತೊಗೊಂಡಿದ್ದೀನಿ, ತುಂಬ ದೊಡ್ಡದು ತೊಗೊಂಡಿಲ್ಲ, ತುಂಬ ಚಿಕ್ಕದು ತೊಗೊಂಡಿಲ್ಲ. ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ದು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಹಾಗೆ ನಾನು ಹಾಫ್ ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊಂಡು ಮತ್ತು ಏನೂ ಸೇರಿಸ್ಕೊತಾ ಇಲ್ಲ, ನಾನು ಇದಕ್ಕೆ ಲೆಮನ್ನು ಹನಿ ಏನೂ ಸೇರಿಸ್ಕೊತಾ ಇಲ್ಲ. ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗೋಯ್ತು ಸ್ಮೂತಿ, ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಇದನ್ನು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಇದನ್ನೇ ತೊಗೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ತರಕಾರಿ ಬದಲು ನೀವು ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ನೀವು ಕ್ಯಾರೆಟ್ ಹಾಕೋಬೋದು, ಇದ್ರ ಜೊತೆ ನೀವು ಟೊಮೆಟೊ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಗೆ ನಿಮ್ಮ ಮನೇಲಿ ಏನಾದರೂ ಸೊಪ್ಪು ಕೂಡ ಇದ್ದರೆ ಕೊತ್ತಂಬರಿ, ಪುದೀನ, ಪಾಲಕ್ಕು ಮತ್ತು ಏನಾದರೂ ಮೆಂತ್ಯ ಸೊಪ್ಪು, ಯಾವ ಸೊಪ್ಪಾದರೂ ಇರಲಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಈ ಥರ ಬೆಳಿಗ್ಗೆ ಎದ್ದು ಹೆಲ್ದಿಯಾಗಿರೋದು ತೊಗೊಂಡಾಗ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಬೀಟ್ರೂಟು ಕೂಡ ನಮಗೆ ಸ್ಕಿನ್ನಿಗೇನು ತುಂಬ ಒಳ್ಳೆಯದು, ಹೇರ್ಗಿನೂ ತುಂಬ ಒಳ್ಳೆಯದು, ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು. ಬೀಟ್ರೂಟ್ ಆಯಿತು, ಕ್ಯಾರೆಟ್ ಆಯಿತು ಮತ್ತು ಸೌತೆಕಾಯಿ ಆಯಿತು, ಈ ಥರ ನಾವು ಡೈರೆಕ್ಟಾಗಿ ನಮಗೆ ತಿನ್ನೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಪಲ್ಯ ಮಾಡ್ಕೊಂಡು ತಿನ್ನಬೇಕು, ಬೇಯಿಸ್ಕೊಂಡು ಹಸಿದಾಗಿ ನಮಗೆ ಡೈರೆಕ್ಟಾಗಿ ಏನು ತಿನ್ನೋಕ್ಕಾಗಲ್ವ. ಆವಾಗ ನಾವು ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿದಾಗ ನಮಗೆ ಡೈರೆಕ್ಟಾಗಿ ಅದು ಖಾಲಿ ಹೊಟ್ಟೆಯಲ್ಲಿ ನಾವು ತೊಗೊಳ್ಳೋದ್ರಿಂದ ಇದು ನಮಗೆ ಬೇಗ ಬಾಡಿಗೆ ರೀಚ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ನಿಗೆ ತುಂಬ ಗ್ಲೋ ಬರುತ್ತೆ. ನೋಡಿ, ನಾನು 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು 10 ಗಂಟೆಗೆ ತೊಗೋತಾ ಇದ್ದೀನಿ. ಯಾಕೆಂದರೆ ನಾನು ವಾಕಿಂಗ್ ಮಾಡ್ಕೊಂಡು ಬಂದಾದಮೇಲೆ ನಾನೇನು ಲೆಮನ್ ಹಾಲು ವಾಟ್ರ್ ತೊಗೊಂಡಿರ್ತೀನಿ ಅಲ್ವಾ, ಬಿಸಿನೀರಲ್ಲಿ ಒಂದು ಅರ್ಧ ಲೆಮನ್ ಹಾಕ್ಕೊಂಡು ತೊಗೊಂಡಿರ್ತೀನಿ. ಅದು ತೊಗೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಪ್ರಿಪೇರ್ ಮಾಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗೋಗ್ಬಿಡುತ್ತೆ. ನಾನು ಇದನ್ನು 10 ಗಂಟೆಗೆ ತೊಗೋತೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರೋದ್ರಿಂದ ನಾನು ವೀಕ್ಲಿ 1 ಟೈಮ್ ಆದರೂ ನಂದು ವೆಯ್ಟ್ ಎಷ್ಟು ಬಂದಿದೆ, ಏನು ಲಾಸ್ ಆಗಿದೆಯಾ ಇಲ್ಲ ವೆಯ್ಟ್ ಗೇನ್ ಆಗಿದೆಯಾ, ನಾನು ಏನೇ ಆಗಿದ್ದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಗಿದೆ. ನಾನು 10 ಡೇಸ್ಗೆ ನಾನು ರಿಸಲ್ಟ್ ತೋರಿಸ್ತಾ ಇದ್ದೀನಿ. ನಾನು 10 ಡೇಸ್ಗೆ ನನ್ನದು ವೆಯ್ಟ್ ಎಷ್ಟು ಬಂದಿದೆ ಅಂತ. ಖಂಡಿತ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಮ ಜೊತೆ ನಾನು ಖಂಡಿತ ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಪ್ರಾಬ್ಲಮ್ ಆಯಿತು, ನಂದು ವೆಯ್ಟ್ ಗೇನ್ ಆಯಿತಾ ಇಲ್ಲ ವೆಯ್ಟ್ ಲಾಸ್ ಆಯಿತಾ, ನಂದು ಡಯೆಟ್ಟಲ್ಲಿ ಯಾವ್ಯಾವ ರೀತಿ ಬಂದಿದೆ, ಈ 10 ಡೇಸಲ್ಲಿ ನಂದು ಯಾವ ರೀತಿ ಹೋಯಿತು ಡಯೆಟ್ಟು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಒಂದು ಆನಿಯನ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಏನು ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ ಅಲ್ಲ, ಅದರನ್ನೇ ಇಲ್ಲೂ ಸ್ವಲ್ಪ ಅರ್ಧ ಕಟ್ಟು ಮಿಕ್ಕಿತ್ತು, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೆ. ಅದನ್ನೇ ಇವಾಗ ಬಳಸ್ಕೊಂಡು ನಾನು ಮೆಂತ್ಯ ಸೊಪ್ಪಿಂದು ರೊಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಹಾಗೆ ಒಂದು ಆನಿಯನ್ ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ 1-2 ಹಸಿಮೆಣ್ಸಿಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲನೂ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು
ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ನಾನಿವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದೀನಿ. ಮನೆಯಲ್ಲಿ ಮಕ್ಕಳಿಗೆ ಆಯಿತು, ಹಸ್ಬೆಂಡ್ಗೆ ಆಯಿತು, ಅವರಿಗೆಲ್ಲ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದೀನಿ. ಬರೀ ವೆಜಿಟೇಬಲ್ ಪಲಾವ್ ಒಂದೇ ತೊಗೊಳಕ್ಕಾಗಲ್ಲ, ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಮೆಂತ್ಯ ಸೊಪ್ಪಿಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ನೋಡಿ 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಅದ್ರ ಹಾಫ್ ಬೌಲಷ್ಟು ನೀವು ಕಡಲೆ ಹಿಟ್ಟು ತೊಗೋಬೇಕು. ಅಂದರೆ ಕಡಲೆಬೇಳೆ ಹಿಟ್ಟು ಬರುತ್ತಲ್ವ, ಬಜ್ಜಿ ಹಿಟ್ಟು, ಅದನ್ನು ತೊಗೋಬೇಕು. ಚೆನ್ನಾಗಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂದು ಕ್ವಾಂಟಿಟಿಯಲ್ಲಿ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇದೆ, ಹಿಟ್ಟು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕಂದರೆ ನನಗೊಬ್ಳಿಗೆ ಮಾಡ್ಕೋತಾ ಇರೋದ್ರಿಂದ ನಾನು ಜಾಸ್ತಿ ಆಗಿಬಿಟ್ರೆ ಮತ್ತೆ ಮಿಕ್ಕೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಸೊಪ್ಪೇ ಜಾಸ್ತಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇದನ್ನು ನಾನು ಮಧ್ಯಾಹ್ನ 2 ರೊಟ್ಟಿ ತೊಗೊತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಇದನ್ನು ನಾದ್ಕೊಳ್ಳಿ. ಯಾಕಂದರೆ ಇದು ಸೊಪ್ಪು ಅಲ್ವಾ, ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ. ಅದು ನಾವು ಹೇಗೆ ನೀರು ಹಾಕ್ತಾ ಹೋಗ್ತೀವಿ ಹಾಗೆ ನೀರು ಬಿಟ್ಕೋತಾ ಹೋಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಆದಷ್ಟು ಗಟ್ಟಿಯಾಗಿದ್ರೂ ಒಳ್ಳೆಯದು. ಯಾಕಂದರೆ ನೀವು ತಿರ್ಗಾ ಏನಾದರೂ ಬಿಕ್ತು ಅಂದರೆ ನೈಟ್ ಮಾಡ್ಕೋಬೋದು. ನೈಟ್ ಅಷ್ಟೊತ್ತಿಗೆ ಅದು ಇನ್ನೂ ಜಾಸ್ತಿ ಮೆತ್ತಗಾಗ್ಬಿಟ್ಟಿರುತ್ತೆ, ನೀರು ಬಿಟ್ಕೊಂಡ್ಬಿಟ್ಟಿರುತ್ತಲ್ವ, ಅದಕ್ಕೆ ಮೆತ್ತಗಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ನಾದ್ಕೊಳ್ಳಿ. ಇವಾಗ ನೋಡಿ ನಾನು 2 ರೊಟ್ಟಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದನ್ನು ಕೂಡ ನಾನು ನೈಟಿಗೆ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಏನು ಆಯಿಲು ಕೂಡ ಯೂಸ್ ಮಾಡ್ದೇ ಮಾಡ್ಕೋಬೋದು. ಹೇಗೆ ಅಂದರೆ ನೀವು ಎಣ್ಣೆ ಹಾಕ್ದೇ ನೀವು ತಟ್ಕೋಬೋದು. ನೀವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈಯಲ್ಲೇ ತಟ್ಕೊಂಡು ಎಣ್ಣೆ ಹಾಕ್ದೇ ನೀವು ಬೇಯಿಸ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ನೀವು ಕೆಳಗಡೆನೂ ಕೂಡ ಹಿಟ್ಟು ಹಾಕ್ಕೊಂಡು, ಇಲ್ಲ ಮೇಲ್ಗಡೆನೂ ಕೂಡ ಹಿಟ್ಟು ಹಾಕ್ಕೊಂಡು ತಟ್ಕೊಂಡು ನೀವು ಹಾಗೆ ಎಣ್ಣೆ ಹಾಕ್ದೇ ಕೂಡ ನೀವು ಬೇಯಿಸ್ಕೋಬೋದು. ನಂದು ಹಿಟ್ಟು ಆಲ್ರೆಡಿ ಸಾಫ್ಟ್ ಆಗಿಬಿಟ್ಟಿತ್ತು, ಕೈಗೆ ಆಲ್ರೆಡಿ ಅಂಟ್ಕೋತಾ ಇತ್ತು. ಅದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೊಂಡು ಹಾಗೆ ಬೇಯಿಸುವಾಗೂ ಕೂಡ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೊಂಡಿಲ್ಲ. ನೀವು ಇದಕ್ಕೆ ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಮೈದಾ ಹಿಟ್ಟು ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ರಾಗಿ ಹಿಟ್ಟು ಹಾಕ್ಕೊಂಡು ಕೂಡ ನೀವು ತಟ್ಕೊಂಡು ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮಧ್ಯದಲ್ಲಿ ನಾವು ಕ್ಯಾರೆಟು ಇಲ್ಲಾಂದರೆ ಬೀಟ್ರೂಟು ಕೂಡ ತುರ್ಕೊಂಡು ಹಾಕ್ಕೋಬೋದು. ಮಧ್ಯದಲ್ಲಿ ಬಾಯಿ ಸಿಕ್ಕಾಗ ನಮಗೆ ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ಆನಿಯನ್ ಒಂದೇ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ಕ್ವಾಂಟಿಟಿ ಮತ್ತು ಅದು ತಿನ್ನೋಕ್ಕಾಗಲ್ಲ, ಮತ್ತು ವೇಸ್ಟ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ನಾನು ಒಂದು ಆನಿಯನ್ ಮಾತ್ರ ಯೂಸ್ ಮಾಡ್ಕೊಂಡು ನೋಡಿ. ಒಂದು ಚಿಕ್ಕ ಬೌಲಷ್ಟು ನಾನು ವೆಜಿಟೇಬಲ್ ಪಲಾವ್ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಮನೆಗೆ ಎಲ್ಲರಿಗೂ ಊಟಕ್ಕೆ ಮಾಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರಾಯ್ತ ಕೂಡ ಮಾಡಿದ್ದೆ, ಮೊಸರು ಬಜ್ಜಿ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಾನು 2 ಮೆಂತ್ಯ ಸೊಪ್ಪಿನ ರೊಟ್ಟಿ ಕೂಡ ಮಾಡ್ಕೊಂಡಿದ್ನಲ್ವ, ಅದನ್ನು ಕೂಡ ತೊಗೊಂಡಿದ್ದೀನಿ. ನಾನು ಇದನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿರೋದು. ನಾನು ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿದ್ದೀನಿ. ಸ್ವಲ್ಪ ಕ್ಯಾರೆಟು ಕೂಡ ತೊಗೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಕ್ಯಾರೆಟು, ಸೌತೆಕಾಯಿ ಕೂಡ, ಟೊಮೆಟೊ, ಇದನ್ನೆಲ್ಲನೂ ತೊಗೋಬೋದು. ಇಲ್ಲ ಜಾಸ್ತಿ ಆಗಿಬಿಡುತ್ತೆ, ಹೆವಿ ಆಗಿಬಿಡುತ್ತೆ ಅಂದರೆ ನೀವು ಲೈಟಾಗಿ 1 ಕ್ಯಾರೆಟನ್ನು ಮಾತ್ರ ತೊಗೋಬೋದು. ನಾನು ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದಾದಮೇಲೆ ಸಾಯಂಕಾಲ ಒಂದು 4:30, 5 ಓ ಕ್ಲಾಕಿಗೆ ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿತೀನಿ. ಇವಾಗ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿಗೆ ನಂದು 11 ಡೇಸ್ ಕಂಪ್ಲೀಟ್ ಆಯಿತು. 10 ಡೇಸಿಗೆ ನಂದು ವೇಟ್ ಎಷ್ಟಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 10 ಡೇಸ್ ಆದಮೇಲೆ ನಂದು ವೇಟು ಗೇನ್ ಆಗಿದೆ, ನಂದು ವೇಟ್ ಲಾಸ್ ಆಗಿಲ್ಲ. ಯಾಕೆ ಈ ಥರ ಆಯಿತು ಅಂತ ನನಗೂ ಕೂಡ ತುಂಬ ಕನ್ಫ್ಯೂಸಲ್ಲಿದ್ದೀನಿ. ಇಲ್ಲ, ನಂದು ಸ್ವಲ್ಪ ಹಲ್ಲು ನೋವಿಂದು ಪ್ರಾಬ್ಲಮ್ ಇತ್ತು, ಸ್ವಲ್ಪ ರೈಸ್ ಎಲ್ಲ ಜಾಸ್ತಿ ತೊಗೊಂಡೆ. ಒಂದಿನ ಅಂತೂ ಕಂಪ್ಲೀಟಾಗಿ ಬರೀ ರೈಸೇ ತೊಗೊಂಡಿದ್ದೀನಿ, ಅದಕ್ಕೆ ಈ ಥರ ಆಯಿತಾ? ಇಲ್ಲ, ನಾನು 1 ಮಂತ್ ಆದಮೇಲೆ ತಿರ್ಗಾ ನಾನು ವೇಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಲ್ವ, ಗ್ಯಾಪ್ ಕೊಟ್ಟು ನಾನು ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ, ನನಗೂ ಕೂಡ ಗೊತ್ತಿಲ್ಲ. ಬಟ್ 10 ಡೇಸ್ ಆದಮೇಲೆ ನಂದು ವೇಟ್ ಚೆಕ್ ಮಾಡಿಕೊಂಡಾಗ ನಂದು ವೇಟ್ ಗೇನಲ್ಲೇ ಬಂದಿದೆ. ಫಸ್ಟಿಗೆ ಸ್ಟಾರ್ಟಿಂಗು ನಾನೇನು ಸ್ಟಾರ್ಟ್ ಮಾಡಿದಾಗ ನಂದು ಒಂದು 100-200 ಗ್ರಾಮಷ್ಟು ನಾನು ವೇಟ್ ಲಾಸ್ ಮಾಡಿಕೊಂಡೆ. ಬಟ್ ಹೋಗ್ತಾ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. 1-2 ಡೇಸ್ ಆದಮೇಲೆ ನಾನು ವೇಟ್ ಚೆಕ್ ಮಾಡಿಕೊಂಡಾಗ ಮತ್ತು ತಿರ್ಗಾ 500 ಗ್ರಾಮಷ್ಟು ನಾನು ವೇಟ್ ಗೇನ್ ಆಗಿದೆ. ನಾನು ವೇಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. 10 ಡೇಸ್ ಆಗೋವರೆಗೂ ನಾನು ವೇಟ್ ಚೆಕ್ ಮಾಡ್ಕೊಳ್ಳೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಬಟ್ 10 ಡೇಸ್ ಆದಮೇಲೆ ನಾನು ಕಂಪ್ಲೀಟ್ ಆದಮೇಲೆ ವೇಟ್ ಚೆಕ್ ಮಾಡಿಕೊಂಡಾಗ 66 kg 500 ಗ್ರಾಮ್ 55 ಗ್ರಾಮ್ ಆಗಿದ್ದೆ ನಾನು. ಯಾಕೆ ಈ ಥರ ಆಯಿತು ದೇವರಾಣೆ, ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿ, ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನಾನಿವಾಗ 66 kg 550 ಗ್ರಾಮ್ನಷ್ಟು ನಂದು ವೇಟ್ ಗೇನ್ ಆಗಿದೆ. ಆಲ್ಮೋಸ್ಟ್ 1 kg ನಾನು ವೇಟ್ ಗೇನ್ ಆಗಿದೆ.
ಏನಾಯಿತು ಎಂತ ನನಗೆ ಏನೂ ತಿಳಿತಾನೇ ಇಲ್ಲ. ಈ ವೆಯ್ಟ್ ಲಾಸ್ ಜರ್ನಿನೇ ಸ್ಟಾಪ್ ಮಾಡಿಬಿಡ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಮುಂದೆ ಯಾವ ರೀತಿ ಹೋಗುತ್ತೆ ಇದು. ಬಟ್ ಏನೇ ಆಗಲಿ ಏನೇ ಬರಲಿ ವೆಯ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ನಮಗೆ ಭಯ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಈ ಥರ ವೆಯ್ಟ್ ಗೇನ್ ಆಗುತ್ತೆ. ಸ್ವಲ್ಪ ಧೈರ್ಯ ತೊಗೊಂಡು ಮುಂದೆ ನುಗ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಮುಂದೆ ಹೋಗ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವತ್ತಿಗೆ ಇಷ್ಟೇ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಚೆನ್ನಾಗಿ ತಿನ್ನಿ, ಹೆಲ್ದಿಯಾಗಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಯಾವ್ದು ಬಗ್ಗೆನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.